ನಾನು ಹೇಳೋ ಅಂಥದ್ದು, ಓಕೆ, ನೀವು ಈ ಟನಲ್ ರೋಡ್ ಮಾಡಕ್ ಮುಂಚೆ ಮೇಲೆ ರೋಡ್ ಇದೆಯಲ್ಲ, ಹಳ್ಳ ಗುಂಡಿಗಳು ಗಿನ್ನಿಸ್ ರೆಕಾರ್ಡ್ ಆಗಿದೆಯಲ್ಲ, ಲಿಮ್ಕಾ ರೆಕಾರ್ಡ್ ಮುರಿದು ಈಗ ಗಿನ್ನಿಸ್ ರೆಕಾರ್ಡ್ಗೆ ಹೋಗ್ತಾ ಇದೆ. ಹಳ್ಳ ಬಿದ್ದಿರೋ ರಸ್ತೆಗಳು. ಟನಲ್ ರೋಡ್ ಮಾಡಕ್ ಮುಂಚೆ ಮೇಲೇನ್ ರೋಡ್ ಕಣ್ಣು ಕಾಣೋದನ್ನ ಮಾಡೋದು ಬಿಟ್ಬಿಟ್ಟು ಕಣ್ಣು ಕಾಣದೇ ಇರೋ ಟನಲ್ಗೆ ಹೋಗ್ತಾ ಇದ್ದೀರಾ. ಕಣ್ಣು ಕಾಣೋ ಅಂತ ಮೇಲೆ ಗುಂಡಿಗಳನ್ನ ಬಿಟ್ಬಿಟ್ಟು ಕಣ್ಣು ಕಾಣದೇ ಇರೋ ಟನಲ್ ಗುಂಡಿಗಳು ಹುಡುಕಕ್ ಹೋಗ್ತಾ ಇದ್ದೀರಲ್ಲ. ನನ್ಗನ್ಸುತ್ತೆ ಮೇಲೆ ಇರೋ ಗುಂಡಿಗೂ ಈ ಕೆಳಗಡೆ ಕೊರಿತಾ ಇರೋ ಗುಂಡಿಗೂ ಏನನ್ನ ಕನೆಕ್ಷನ್ ಕೊಡ್ತೀರಾ ನೀವು? ಕನೆಕ್ಷನ್ ಕೊಡ್ತಿದ್ದೀರಾ ನೀವು? ಮುಖ್ಯಮಂತ್ರಿ ಏನ್ ಹೇಳಿದ್ರು? 1 ವಾರದಲ್ಲೇ ಎಲ್ಲ ಗುಂಡಿಗಳನ್ನ ಮುಚ್ಚಾಕ್ತೀರಿ ಅಂತ ಹೇಳಿದ್ರು. ಇದು ಕಡೆ ವಾರ್ನಿಂಗ್, ಕಾರ್ಪೊರೇಷನ್ಗೆ ಕಡೆ ವಾರ್ನಿಂಗ್ ಅಂತ. ನೆನ್ನೆ ಕೇಳಿದ್ರೆ ಹೋಗಿ ಡಿ ಕೆ ಶಿವಕುಮಾರ್ ಕೇಳ್ರಿ ಅಂತಾರೆ. ಏನಂದ್ರೆ ಶಿಫ್ಟಿಂಗ ನಿಮ್ದು? ನವೆಂಬರ್ ಕ್ರಾಂತಿ ಇದೆಯಲ್ಲ, ಆ ಶಿಫ್ಟಿಂಗ್ ಕ್ರಾಂತಿನ ಇದು? ಏನು ನೀವು ಅರ್ಥ ಏನು? ನೀವು ಬೇಜವಾಬ್ದಾರಿ ಹೇಳಿಕೆ CMದು. ಯಾಕೆ ಹೇಳ್ಬೇಕಾಯ್ತು 1 ವಾರ ಅಂತೇಳಿ? ಬೆಂಗಳೂರು ಜನ ಕಾತರತೆಯಿಂದ ಕಾಯ್ತಾ ಇದ್ರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇಷ್ಟು ಹೇಳ್ತಾರೆ ಅಂತ ಹೇಳಿದ್ರೆ ಮುಗಿದೋಯ್ತು, ಎಲ್ಲ ಆದಂಗೆ, ಈ ರಾಜ್ಯಕ್ಕೆ ಅವರೇ ಅಧಿಪತಿ ಅಂತ ಹೇಳಿದ್ರು. ಆ ಅಧಿಪತಿಗೆ 3 ನಯ ಪೈಸದ ಬೆಲೆ ಕೊಟ್ಟಿಲ್ಲ ಕಾರ್ಪೊರೇಷನ್ ಅವರು. ಅಧಿಕಾರಿಗಳು ಹೇಳ್ತಾರೆ ಇನ್ನು 25,000 ಗುಂಡಿ ಮುಚ್ಚಬೇಕು ಅಂತ. ಇನ್ನು 25,000 ಗುಂಡಿ. ನೋ ರಿಯಾಕ್ಷನ್. ಮೇಲೆ ಬಿದ್ದಿರೋ ಗುಂಡಿಗಳಿಗೆ ನೋ ರಿಯಾಕ್ಷನ್. ಭೂಮಿ ಒಳಗಿರೋ ಗುಂಡಿ ತೋಡೋ ಅಂಥದ್ಕೆ ಫುಲ್ ರಿಯಾಕ್ಷನ್. ಯಾಕೆ? 48,000 ಕೋಟಿ ಅಲ್ಲ ಪ್ರಾಜೆಕ್ಟ್ ಟೋಟಲ್? 43,000. ಎತ್ತಿನ ಹೊಳೆ 8,000 ಕೋಟಿ. ಎತ್ತಿನ ಹೊಳೆ 8,000 ಕೋಟಿ. ಈಗ ಅದು 28,000 ಕೋಟಿ ಆಗಿದೆ. ಮುಂದೆ ಅದು 48,000 ಕೋಟಿಗೆ ಹೋಗ್ತೈತೆ. ಇನ್ನು ಪ್ರಾಜೆಕ್ಟ್ ಅಂತೂ ಕಂಪ್ಲೀಟ್ ಆಗಿಲ್ಲ. ನೀವು ಯಾವುದೇ ಫ್ಲೈಓವರ್ ಮಾಡಿ, ಅಂಡರ್ ಪಾಸ್ಗಳು ಮಾಡಿ, 18 ತಿಂಗಳು ಎಲ್ಲದಕ್ಕೂ ಅನುಮತಿ ಇರೋದು. ಯಾವುದಾದ್ರೂ ಮುಗ್ದಿದ್ರೆ ತೋರಿಸಿ ನನ್ನ ಹತ್ರ. ಕಾರ್ಪೊರೇಷನ್ ಯಾವುದಾದ್ರೂ 18 ತಿಂಗಳಲ್ಲಿ ಮುಗಿಸಿರೋದು ಯಾವುದೂ ಇಲ್ಲ. ಎಲ್ಲ 4 ವರ್ಷ, 5 ವರ್ಷ, 6 ವರ್ಷ. ಈಜಿಪುರ ಫ್ಲೈಓವರು 12 ವರ್ಷ. 1 ಕಿಲೋಮೀಟರ್ ಇಲ್ಲ, ಅದು ಅರ್ಧ ಕಿಲೋಮೀಟ್ರಾ? 2 ಕಿಲೋಮೀಟರ್. 2 ಕಿಲೋಮೀಟರ್ ಅದ್ರಲ್ಲಿ ಒಂದೇ ಮಾಡಿರೋದು. 1 ಕಿಲೋಮೀಟರ್ ಮಾಡಿರೋದು. ಅದರಲ್ಲಿ ಹಿಂಗ್ ಹೋಗ್ಬೋದು ಅಷ್ಟೇ, ಟೇಕ್ ಆಫ್. ಈಜಿಪುರದ್ದು 10 ವರ್ಷ ಆಗೋಯ್ತು. ಅದು ಮೇಲೆ ಭೂಮಿ ಮೇಲೆ ಮಾಡಕ್ಕೆ ನಿಮ್ಮ ಕೈಲಿ 10 ವರ್ಷ ಆತೈತೆ ಅಂದ್ರೆ, ಭೂಮಿ ಒಳಗಡೆ ಮಾಡಕ್ಕೆ ನಿಮ್ಗೆ 200 ವರ್ಷ ದಾಟ್ರೂ ಆಗಲ್ಲ. ನಾವ್ಯಾರು ನೋಡಂಗಿಲ್ಲ ಈ ಟನಲ್ ರಸ್ತೆನ. ನಾವ್ಯಾರು ನೋಡಂಗಿಲ್ಲ. ನೆಕ್ಸ್ಟ್ ಜನರೇಷನ್ ಅವ್ರು ನೋಡ್ಬೇಕಷ್ಟೇ ಈ ಟನಲ್ ರಸ್ತೆ. ಮರಿ ಮಕ್ಕಳು ನೋಡ್ಬೇಕು.